ವೀಕ್ಷಕರೇ, ದೇವನಾಂಪ್ರಿಯ ಕ್ಲಾಸಸ್‌ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಕರ್ನಾಟಕದ ಅತ್ಯುನ್ನತ ಪ್ರಶಸ್ತಿಯಾದ ಕರ್ನಾಟಕ ರತ್ನ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ನೋಡಿ, ಕರ್ನಾಟಕ ರತ್ನ ಕರ್ನಾಟಕ ರಾಜ್ಯದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ಯಾವ ಕ್ಷೇತ್ರದಲ್ಲಿ ಕೊಡ್ತಾರೆ ಅಂದ್ರೆ, ಈ ಪ್ರಶಸ್ತಿಯನ್ನು ಯಾವುದೇ ಕ್ಷೇತ್ರದಲ್ಲಿ ಅಸಾಧಾರಣ ಕೊಡುಗೆಯನ್ನು ನೀಡಿದ ವ್ಯಕ್ತಿಗಳಿಗೆ ನೀಡಲಾಗುತ್ತದೆ. ಅಂದ್ರೆ ಯಾರೋ ಅಸಾಧಾರಣ ಸಾಧನೆ ಮಾಡ್ತಾರಲ್ಲ, ಯಾವ ಕ್ಷೇತ್ರ ಇರ್ಬೋದು, ಒಂದೇ ಕ್ಷೇತ್ರ ಅಂತಲ್ಲ, ಯಾವುದೇ ಕ್ಷೇತ್ರದಲ್ಲಿ ಅಸಾಧಾರಣ ಸಾಧನೆ ಯಾರು ಮಾಡ್ತಾರಲ್ಲ ಅವರಿಗೆ ಈ ಪ್ರಶಸ್ತಿ ಸಿಗುತ್ತೆ. ಇದನ್ನು 1992ರಲ್ಲಿ ಪ್ರಾರಂಭಿಸಲಾಯಿತು. ನೀಡಿದ್ದು ಕೂಡ 1992ರಲ್ಲಿ. ಸ್ಥಾಪನೆ ಮಾಡಿದ ಅಂದಿನ ಮುಖ್ಯಮಂತ್ರಿ ಯಾರಪ್ಪ ಅಂತಂದ್ರೆ ಎಸ್ ಬಂಗಾರಪ್ಪನವರು. ಇವರು 12ನೇ ಕರ್ನಾಟಕದ ಮುಖ್ಯಮಂತ್ರಿಯಾಗಿ 1990ರಿಂದ 92ರವರೆಗೆ ಸೇವೆ ಸಲ್ಲಿಸಿದ್ದಾರೆ. ನೀಡುವವರು ಕರ್ನಾಟಕ ಸರ್ಕಾರ, ಪ್ರದಾನ ಮಾಡುವವರು ಯಾರಂದ್ರೆ ಸಿಎಂ ಅಥವಾ ರಾಜ್ಯಪಾಲ. ಇದಕ್ಕೆ ಪ್ರಶಸ್ತಿಯ ಯಾವುದೇ ಮೊತ್ತವಿಲ್ಲ, ಆದರೆ 50 ಗ್ರಾಂ ಚಿನ್ನದ ಪದಕವನ್ನು ಇಲ್ಲಿ ನೀಡಲಾಗುತ್ತದೆ, ಗೊತ್ತಿರಬೇಕು. ನಂತರ ಇಲ್ಲಿ ಎಲ್ಲರಿಗೂ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್, ಕರ್ನಾಟಕ ರತ್ನ ಪ್ರಶಸ್ತಿ ಪುರಸ್ಕೃತ ಪಟ್ಟಿ. 1992ರಲ್ಲಿ ಮೊದಲ ಬಾರಿಗೆ ನೀಡಲು ಪ್ರಾರಂಭಿಸಿದ್ದಲ್ಲ, ಆ ವರ್ಷ ಪಡೆದವರು ಯಾರಂದ್ರೆ ಕುವೆಂಪು, ಸಾಹಿತ್ಯ ವಿಭಾಗದಾಗ. 1992ರಲ್ಲಿ ಅದೇ ವರ್ಷದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಸಿನಿಮಾ ಕ್ಷೇತ್ರದಲ್ಲಿ ಪಡೆದಿದ್ದಾರೆ. 1999ರಲ್ಲಿ ಎಸ್ ನಿಜಲಿಂಗಪ್ಪ ಅವರು ರಾಜಕೀಯ ಕ್ಷೇತ್ರದಲ್ಲಿ ಪಡೆದಿದ್ದಾರೆ. CNR ರಾವ್ ಅವರು ವಿಜ್ಞಾನ ವಿಭಾಗದಲ್ಲಿ 2000ರಲ್ಲಿ ಪಡೆದಿದ್ದಾರೆ. ದೇವಿ ಪ್ರಸಾದ್ ಶೆಟ್ಟಿ ವೈದ್ಯಕೀಯ ವಿಭಾಗದೊಳಗ 2001ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ಅದೇ ರೀತಿಯಾಗಿ ಭೀಮಸೇನ್ ಜೋಶಿ ಅವರು ಸಂಗೀತ ವಿಭಾಗದಲ್ಲಿ 2005ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಲಭಿಸಿದೆ. ಶ್ರೀ ಶಿವಕುಮಾರ್ ಸ್ವಾಮೀಜಿ ಅವರು ಸಮಾಜ ಸೇವೆ 2007, ಇವರಿಗೆ ಕರ್ನಾಟಕ ರತ್ನ ಲಭಿಸಿದೆ. ಇದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಅಂದ್ರ ಪ್ರತಿ ವರ್ಷ ಜೂನ್ 20, 2022ರಿಂದ ರಾಜ್ಯ ಸರ್ಕಾರ ಏನಂತ ಘೋಷಣೆ ಮಾಡಿದೆ ಅಂದ್ರ ರಾಜ್ಯ ದಾಸೋಹ ದಿನವನ್ನಾಗಿ ಆಚರಣೆ ಮಾಡಲು ಹೇಳಿತು. ಅಂದ್ರ ಜೂನ್ 21 ನಾವ್ ಏನೆಂದು ಆಚರಣೆ ಮಾಡ್ತೀವಪ್ಪ ಅಂದ್ರ ರಾಜ್ಯ ದಾಸೋಹ ದಿನ. ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ನೆನಪಿಗಾಗಿ ಆಚರಣೆ ಮಾಡುವಂತದ್ದು ರಾಜ್ಯ ದಾಸೋಹ ದಿನ. ಅದೇ ರೀತಿಯಾಗಿ ದೇಜಗೌ ಅಂದ್ರೆ ದೇ ಜವರೇಗೌಡ ಸಾಹಿತ್ಯ ವಿಭಾಗದೊಳಗ 2008ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದಿದ್ದಾರೆ. ಅದೇ ರೀತಿಯಾಗಿ ವೀರೇಂದ್ರ ಹೆಗಡೆ ಅವರು ಸಾಮಾಜಿಕ ಸೇವೆ ಒಳಗ 2009ರಲ್ಲಿ ಕರ್ನಾಟಕ ರತ್ನ ಲಭಿಸಿದೆ. ಹಾಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಸಿನಿಮಾ ಮತ್ತು ಸಮಾಜ ಸೇವೆಯಲ್ಲಿ 2022ರಲ್ಲಿ ಕರ್ನಾಟಕ ರತ್ನ ಲಭಿಸಿದೆ. ಅವರ ಹುಟ್ಟುದಿನವಾದಂತ ಮಾರ್ಚ್ 17, 2022ರಿಂದ ರಾಜ್ಯ ಸ್ಫೂರ್ತಿ ದಿನವನ್ನಾಗಿ ನಾವು ಆಚರಣೆ ಮಾಡಬೇಕೆಂದು ರಾಜ್ಯ ಸರ್ಕಾರ ಸೂಚಿಸಿದೆ. ಅದೇ ರೀತಿಯಾಗಿ 2025ರಲ್ಲಿ ಇನ್ನೂ 2 ದಿಗ್ಗಜರು ಪಡೆದುಕೊಂಡಿದ್ದಾರೆ. ಅದನ್ನು ಕರೆಂಟ್ ಅಫೇರ್ಸ್ ಅಲ್ಲಿ ನೋಡೋಣ. ನೋಡಿ ನೆಕ್ಸ್ಟ್ ಸ್ಲೈಡ್ ಒಳಗ. ಕರೆಂಟ್ ಅಫೇರ್ಸ್ 2025. ಕರ್ನಾಟಕ ಸರ್ಕಾರವು ನಟ ವಿಷ್ಣುವರ್ಧನ್ ಮತ್ತು ನಟಿ ಸರೋಜಾದೇವಿ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಲು ನಿರ್ಧರಿಸಿದೆ. ಮರಣೋತ್ತರವಾಗಿ ನಟ ವಿಷ್ಣುವರ್ಧನ್ ಮತ್ತು ನಟಿ ಸರೋಜಾದೇವಿ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಲು ನಿರ್ಧರಿಸಿದೆ. ಘೋಷಣೆ ಕೂಡ ಆಗಿದೆ. ವಿಷ್ಣುವರ್ಧನ್ ಅವರು 1971ರಲ್ಲಿ ಬೆಳ್ಳಿತೆರೆಗೆ ಅಂದ್ರೆ ಸಿನಿಮಾ ರಂಗಕ್ಕೆ ಪ್ರವೇಶಿಸಿದರು. ಮೊಟ್ಟ ಮೊದಲ ಇವರ ಚಿತ್ರ ಯಾವುದಂದ್ರೆ ವಂಶವೃಕ್ಷ. ವಿಷ್ಣು ಅವರ ಮೊದಲ ಚಿತ್ರ ವಂಶವೃಕ್ಷ. ಇವರು ಖ್ಯಾತ ನಿರ್ದೇಶಕ ಪುಟ್ಟಣ್ಣ ಕಣಗಲ್ ಅವರ ನಿರ್ದೇಶನದ ನಾಗರಹಾವು ಸಿನಿಮಾ ಇವ್ರ ಜೀವನದ ಅಂದ್ರ ಅವರ ಸಿನಿಮಾ ಕ್ಷೇತ್ರ ಒಳಗ ಅವರು ಮೈಲುಗಲ್ಲು ಸಾಧಿಸಿ ಅವರ ಸಿನಿಮಾ ದಿಕ್ಕನ್ನೇ ಬದಲಾಯಿಸಿದಂತ ಮೂವಿ ಯಾವ್ದಂದ್ರೆ ಪುಟ್ಟಣ್ಣ ಕಣಗಲ್ ನಿರ್ದೇಶನದ ನಾಗರಹಾವು ಮೂವಿ. ಇದು ಎಲ್ಲರೂ ನೋಡ್ಬೇಕಂತ ನಾ ಕೇಳ್ತೀನಿ. ಅದೇ ರೀತಿಯಾಗಿ ಇವರು ಭೂತಯ್ಯನ ಮಗ, ಅಯ್ಯ, ಗಂಧದ ಗುಡಿ ಇನ್ನಿತರ ಚಿತ್ರಗಳು ಗಮನ ಸೆಳೆದಿದ್ದಾರೆ. ನಿಜ ಹೇಳ್ಬೇಕಂದ್ರೆ ಇವರು ನಟ ಸಾರ್ವಭೌಮ ವಿಷ್ಣುವರ್ಧನ್ ಅವರು ಹಲವಾರು ಹಾಡು ಮುಟ್ಟದ ಸೊಪ್ಪಿಲ್ಲ ಇವರು ಮಾಡದಂತಹ ಪಾತ್ರಗಳೇ ಇಲ್ಲ. ಆಗಿ ನೋಡ್ರೆ ಎಲ್ಲ ಪಾತ್ರಗಳನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಇವರ ಕೊನೆಯ ಚಿತ್ರ ಯಾವ್ದಂದ್ರೆ ಆಪ್ತರಕ್ಷಕ. 2010ರಲ್ಲಿ ಇದು ತೆರೆಗೆ ಬಂದಿತ್ತು. ವಿಷ್ಣುವರ್ಧನ್ ಬಗ್ಗೆ ಗೊತ್ತಾಯ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಸರೋಜಾದೇವಿ ಬಗ್ಗೆ ನೋಡೋಣ. ಬಿ ಸರೋಜಾದೇವಿ ಪಂಚಭಾಷೆ ತಾರೆಗೆ ಒಲಿದ ಪ್ರಶಸ್ತಿ. ಬಿ ಸರೋಜಾದೇವಿ ಅವರು ಬೆಂಗಳೂರು ಮೂಲದ ದಕ್ಷಿಣ ಭಾರತದ ಖ್ಯಾತ ನಟಿ. ಅಂದ್ರೆ 5 ಭಾಷೆ ಒಳಗ ಕನ್ನಡ, ತೆಲುಗು, ತಮಿಳು, ಹಿಂದಿ ಇನ್ನಿತರ ಭಾಷೆ ಒಳಗೆ ಏನಂದ್ರ ಪ್ರಖ್ಯಾತಿ ಹೊಂದಿದವರು ಬಿ ಸರೋಜಾದೇವಿ ಅವರು. ಇವರು ಅಭಿನಯ ಸರಸ್ವತಿ ಅಂತ ಇವ್ರನ್ನ ಕರೀತಾರೆ. ಅಭಿನಯ ಸರಸ್ವತಿ ಅಂತಂದು ಬಿ ಸರೋಜಾದೇವಿ ಅವರಿಗೆ ಕರೀತಾರೆ. ಇವರು ತಮ್ಮ 17ನೇ ವಯಸ್ಸಿನಲ್ಲಿ ಕನ್ನಡದ ಮಹಾಕವಿ ಕಾಳಿದಾಸ, ಕನ್ನಡದ ಮೂವಿ ಆದಂತ ಮಹಾಕವಿ ಕಾಳಿದಾಸ ಡಾಕ್ಟರ್ ರಾಜ್ಕುಮಾರ್ ಚಿತ್ರದ ಮೂಲಕ ಚಿತ್ರರಂಗ ಪ್ರವೇಶಿಸಿದ್ದಾರೆ. 5 ಭಾಷೆಗಳಲ್ಲಿ 200ಕ್ಕೂ ಹೆಚ್ಚು ಚಿತ್ರಗಳನ್ನು ಮಾಡಿದ್ದಾರೆ. ಪದ್ಮಶ್ರೀ, ಪದ್ಮಭೂಷಣ ಪ್ರಶಸ್ತಿ ಕೂಡ ಲಭಿಸಿದೆ. 2025ರಲ್ಲಿ ಅನಾರೋಗ್ಯ ಕಾರಣಕ್ಕೆ ನಿಧನರಾದರು. ಇದ್ರ ಬಗ್ಗೆ ಗೊತ್ತಿರಬೇಕು. ಇಲ್ಲಿ ಎಲ್ಲರಿಗೂ ಕೂಡ ಕರ್ನಾಟಕ ರತ್ನದ ಬಗ್ಗೆ ಪರಿಪೂರ್ಣವಾಗಿ ತಿಳ್ಕೊಂಡ್ರೆ ಅಂತ ಅನ್ಕೋತೀನಿ. ನನ್ನ ಚಾನಲ್ ನಾನು ಮಾಡುವಂತ ಪಾಠಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.